ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಾಹ ಕುಂಡಲಿಯನ್ನ ಹೇಗೆ ನಿರ್ಣಯಿಸೋದು, ಹಾಗೆ ವಿವಾಹದ ನಂತರ ಸುಖ ದಾಂಪತ್ಯಕ್ಕೆ ಕಾರಣಗಳೇನು, ಪರಿಹಾರ ಕ್ರಮಗಳೇನು, ಹಾಗೆ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಇದರಿಂದ ವಿಶೇಷತೆನ ತಿಳಿಸ್ಕೊಡಿ. ಓಂ ಕಲ್ಯಾಣಂ ಚಿಂತಿತಂ ಕಾರ್ಯಂ ಚಿಂತಿತಾರ್ಥ ಮನೋರಥಾನ್ ದೇವದ್ವಿಜ ಪ್ರಸಾದೇನ ಸದಾ ಕುರ್ವಂತು ಮಂಗಳಂ. ಎಲ್ಲ ಆತ್ಮೀಯ ವೀಕ್ಷಕರಿಗೂ ಹಾಗೆ ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸೇವಾ ಸೈನಿಕರಿಗೂ, ಹಾಗೆ ವಿಶೇಷವಾಗಿ ನಮ್ಮೆಲ್ಲರ ಆರ್ಥಿಕ ಸ್ಥಿತಿಗೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ಕೂಡ ಈ ದೇಶದ ಅಭ್ಯುದಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ಮೂರರ ಸಂಯೋಜನೆ ಇರತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಆರಾಧ್ಯ ಮಾತೆಯಾಗಿರ್ತಕ್ಕಂಥ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರೆಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿರ್ತಕ್ಕಂಥ ಶನಿವಾರ, ಇನ್ನು ಶಿಶಿರ ಋತುವಿನ ಪಾಲ್ಗುಣ ಮಾಸ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಸಂಕ್ರಮಣ, ಉತ್ತರಾಷಾಢ ನಕ್ಷತ್ರ. ವಿಶೇಷವಾಗಿ ರವಿಯು ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥ ಸುಪರ್ವಕಾಲ. ಇದಕ್ಕೆ ನಾವು ಪರ್ವಕಾಲ ಅಂತ ಕರಿತೀವಿ. ಅದರಲ್ಲೂ ಕೂಡ ಶನಿವಾರದ ದಿವಸ ಉತ್ತರಾಷಾಢ ನಕ್ಷತ್ರ ಬರ್ತಕ್ಕಂಥದ್ದು ಅತ್ಯಂತ ಕೆಲವೊಂದು ನಮ್ಮ ಜನ್ಮಾನುಸಾರದಲ್ಲಿ ಬಂದಿರತಕ್ಕಂಥ ದೋಷಾದಿಗಳನ್ನು ನಿವೃತ್ತಿ ಮಾಡಿಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಸಂಕ್ರಮಣ ಕಾಲ. ಅಂದರೆ ವಿಶೇಷವಾಗಿ ಯಾವೆಲ್ಲ ದುಃಖ ದುಮ್ಮಾನಾದಿಗಳು, ಕಷ್ಟಗಳು, ನಷ್ಟಗಳು, ಮನಸ್ಸಿನಲ್ಲಿ ಆ ಭಾವನಾತ್ಮಕವಾದ ವಿಚಾರಾದಿಗಳು ಇನ್ನೊಬ್ಬರೊಟ್ಟಿಗೆ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ, ತಾನೂ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ಮನೆಯಲ್ಲಿ ವಾತಾವರಣ ಸರಿ ಇಲ್ಲ, ಹೀಗೆ ಹಲವಾರು ಗೊಂದಲಗಳು ನಿಮ್ಮನ್ನು ಕಾಡ್ತಾ ಇದ್ದಾಗ ಈ ಶನಿವಾರ ಅಂತಕ್ಕಂಥದ್ದು ಒಂದು ಸದೃಢತೆಯ ಸಂಕೇತವಾಗಿರ್ತಕ್ಕಂಥದ್ದು. ಸ್ಥಿರ ಮಂದ ಅಂತಕ್ಕಂಥ ಒಂದು ವಾಕ್ಯವನ್ನು ಕೂಡ ಶನಿವಾರಕ್ಕೆ ಸಂಬೋಧನೆಯನ್ನು ಮಾಡ್ತೀವಿ. ವಿಶೇಷವಾಗಿ ಎಲ್ಲರ ಬದುಕಿನಲ್ಲೂ ಕೂಡ ದೈವಿಕವಾಗಿರ್ತಕ್ಕಂಥ ಶಕ್ತಿಯನ್ನು ತದೇಕವಾಗಿ ಹೆಚ್ಚಿಸುವಂತಹ ದಿನವಾದದ್ದರಿಂದ ಶನಿವಾರದ ದಿವಸ ಸಂಕ್ರಮಣ ಬಂದಾಗ ಅನೇಕಾನೇಕ ಜನ್ಮಗಳಲ್ಲಿ ಮಾಡಿರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ಜ್ಞಾನ ಅಜ್ಞಾನಾದಿಗಳಿಂದ ಮಾಡಿರಬಹುದಾಗಿರ್ತಕ್ಕಂಥ ದೋಷಾದಿಗಳನ್ನು ನಿವೃತ್ತಿ ಮಾಡುವ ಸಲುವಾಗಿ ದೋಷ ನಿವೃತ್ತಿ. ಏಕೆಂದರೆ ದೋಷಗಳೆಂದರೆ ಏನು? ಕೆಲವೊಂದಷ್ಟು ದೋಷಗಳು ಹಣಕಾಸಿನಕ್ಕೆ ಸಂಬಂಧಪಟ್ಟ ಹಾಗೆ ಅಡಚಣೆಗಳಿರ್ತಕ್ಕಂಥದ್ದು, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಅಡಚಣೆಗಳಿರ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಡಚಣೆಗಳಿರ್ತಕ್ಕಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಡಚಣೆಗಳಿರ್ತಕ್ಕಂಥದ್ದು, ಭಾವನಾತ್ಮಕ ವಿಚಾರಾದಿಗಳಲ್ಲಿ ಅಡಚಣೆ ಇರತಕ್ಕಂಥದ್ದು. ಹೀಗೆ ಈ ಎಲ್ಲ ಅಡಚಣೆಗಳ ಗೊಂದಲಗಳ ಒಂದು ದೊಡ್ಡದಾಗಿ ಬೃಹದಾಕಾರವಾಗಿ ಮನೆಯಲ್ಲಿ ಬೆಳೆದು ಈಗ ಅಕ್ಕ ತಮ್ಮಂದಿರ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ಹೀಗೆ ಪರಿವಾರದಲ್ಲಿ ಇರ್ತಕ್ಕಂಥ ವೈಮನಸ್ಸಾದಿಗಳು ಕೂಡ ದೂರ ಆಗುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಏನಪ್ಪ ಅಂದರೆ, ನಾವೆಲ್ಲ ಸಹಜವಾಗಿ ಅಂದ್ಕೊಳ್ತಾ ಇರ್ತೀವಿ. ಯಾಕೆಂದರೆ ಹುಟ್ಟಬೇಕಾದ್ರೆ, ಬೆಳೀಬೇಕಾದ್ರೆ ಅಣ್ಣ ತಮ್ಮಂದಿರೆಲ್ಲ ಜೊತೆಯಲ್ಲಿ ಬೆಳಿತೀವಿ. ಬೆಳೆದಾದ ನಂತರದಲ್ಲಿ ಕೆಲವೊಂದು ವ್ಯಾವಹಾರಿಕವಾದಂಥ ವಿಚಾರಾದಿಗಳಲ್ಲಿ ವೈವಾಹಿಕ ಜೀವನಗಳು ಬಂದಾದ ನಂತರ ಅವರವರವರು ದೂರ ಇರತಕ್ಕಂಥದ್ದಾಗಿರ್ತಾರೆ. ಆದರೆ ಅವರೆಲ್ಲರ ಮಧ್ಯದಲ್ಲೂ ಕೂಡ ಒಂದು ಸದ್ಭಾವಯುಕ್ತವಾಗಿರ್ತಕ್ಕಂಥ ಮನಸ್ಥಿತಿಗಳನ್ನು ವೃದ್ಧಿಸುವಂತಹ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಏನಪ್ಪ ಅಂದರೆ, ಸಣ್ಣ ಪರಿಹಾರ. ಏನೋ ಪೂಜೆ ಮಾಡಿ ಅನುಷ್ಠಾನ ಮಾಡಿ ಏನೋ ಗುರುಗಳು ಹೇಳ್ತಾ ಇದ್ದಾರೆ ವ್ರತ ಮಾಡಬೇಕು, ನಿಯಮಾನುಸಾರದಲ್ಲಿರಬೇಕು ಅಂತಕ್ಕಂಥದ್ದು ಏನೂ ಇಲ್ಲ. ಏನು ಮಾಡಬೇಕಪ್ಪ ಅಂದರೆ, ನಮ್ಮ ಪುರಾಣದಲ್ಲಿ ದಾನಗಳಿಗೆ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಮಹತ್ವ ಇದೆ. ದಾನ ಅಂದರೆ ಏನು? ದಾನಗಳನ್ನು ಯಾಕೆ ನಾವು ಮಾಡ್ತೀವಪ್ಪ ಅಂದರೆ, ವಿಶೇಷವಾಗಿ ಯಾವುದಾದ್ರೂ ಕ್ಷೇತ್ರಗಳು ಅಥವಾ ಅನ್ನದಾನ ನಡೆಯತಕ್ಕಂಥ ಗುರುಕುಲಗಳಲ್ಲಿ ಈ ದಾನವನ್ನು ಮಾಡಿದಾಗ
ನಿಮ್ಮ ಅನೇಕಾನೇಕ ಜನ್ಮಗಳಲ್ಲಿ ಮಾಡಿರಬಹುದಾಗಿರ್ತಕ್ಕಂಥ ಸಂಚಿತ ಕರ್ಮಾದಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಿರುತ್ತೆ. ಕೇವಲ ಒಂದಷ್ಟು ದಾನಗಳನ್ನು ವಿಶೇಷವಾಗಿ ವಿದ್ಯಾಕ್ಷೇತ್ರಗಳಲ್ಲಿ ಕೊಟ್ಟಾಗ ಯಾಕೆಂದರೆ ಅಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳೆಲ್ಲರೂ ಕೂಡ ಅದನ್ನು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಸ್ವೀಕಾರವನ್ನು ಮಾಡಿದಾಗ ಎಲ್ಲರ ಆತ್ಮಗಳು ತೃಪ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಸಿಹಿ ಕುಂಬಳಕಾಯಿ, ಬೂದು ಕುಂಬಳಕಾಯಿ ಅಲ್ಲ, ಈ ಸಿಹಿ ಕುಂಬಳಕಾಯಿಯನ್ನು ಶಕ್ತಿ ಇದ್ದಂಥವ್ರು ಸಣ್ಣ ಸಣ್ಣದ ಪ್ರಮಾಣದಲ್ಲಿ ತಂದಿಟ್ಟರೂ ಪರವಾಗಿಲ್ಲ, ನೀವೇನು ದೊಡ್ಡದಾಗಿ ತಂದಿಡಬೇಕು ಅಂತೇನಿಲ್ಲ. ಸಿಹಿ ಕುಂಬಳಕಾಯಿಯನ್ನು ಮುಖ್ಯವಾಗಿ ಮನೆಯಲ್ಲಿ ಈ ನಕಾರಾತ್ಮಕ ಬೆಳವಣಿಗೆಗಳಿದ್ದಾಗ ಮನಸ್ಸಿನ ಮೇಲೆ ಅನೇಕ ರೀತಿಯಲ್ಲಿ ಅವಘಡಾದಿಗಳಂದ್ರೆ ಮನಸ್ಸಿನ ಮೇಲೆ ಬೀರ್ತಾ ಇರತಕ್ಕಂಥ ದುಷ್ಪರಿಣಾಮಗಳಿಂದ ಈ ಎಲ್ಲ ನಿವೃತ್ತಿ ಮಾಡುವ ಸಲುವಾಗಿ ಸಿಹಿ ಕುಂಬಳಕಾಯಿಯನ್ನು ತಗೊಳ್ಳಿ. ಎಷ್ಟು ತೊಗೊಬೇಕಪ್ಪ ಅಂದರೆ 9 ಕುಂಬಳಕಾಯಿನ ತೊಗೊಬೇಕು, ಚಿಕ್ಕದಾಗಿರ್ತಕ್ಕಂಥ ಕುಂಬಳಕಾಯಿ. ಈ 9 ಕುಂಬಳಕಾಯಿ ಮೇಲೆ 99 ರೂಪಾಯಿ ದಕ್ಷಿಣೆಯನ್ನು ಹಿಡಿ. ಈ ದಕ್ಷಿಣೆಯನ್ನು ಈಶ್ವರನ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಿ ಕುಂಬಳಕಾಯಿ ಯುಕ್ತವಾಗಿ ಈಗ ಧರ್ಮಸ್ಥಳ ಈ ರೀತಿಯಾಗಿ ಈಶ್ವರನ ಸನ್ನಿಧಾನಕ್ಕೆ ಇದನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಎರಡನೇದಾಗಿ ಏನಪ್ಪ ಅಂದರೆ ಈ ಈಶ್ವರನ ಸನ್ನಿಧಾನ ಇಲ್ಲ ಅಂತ ಆದಾಗ ನಮ್ಮ ಸಿದ್ಧಗಂಗಾ ಮಠದಲ್ಲೋ ಅಥವಾ ಈ ರೀತಿಯಾಗಿ JSS ಹೀಗೆ ಮಕ್ಕಳಿಗೆ ಅಲ್ಲಿ ಊಟದ ವ್ಯವಸ್ಥೆ ನಡೀತಾ ಇರತಕ್ಕಂಥದ್ದಾಗಿರುತ್ತಲ್ವ, ಅಂಥ ಕ್ಷೇತ್ರಗಳಿಗೆ ತಗೊಂಡೋಗಿ ಇದನ್ನು 9 ದಿವಸ ಮನೆಯಲ್ಲಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ದಕ್ಷಿಣೆಯುಕ್ತವಾಗಿ ತಗೊಂಡೋಗಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು. ಈಗ ಗುರುಕುಲಗಳಲ್ಲಿ ಕೊಟ್ಟಾಗ ದಕ್ಷಿಣೆ ಕೊಡ್ಲಿಕ್ಕಾಗಲ್ಲ, ತಗೊಂಡೋಗಿ ಅದನ್ನು ಈಶ್ವರನ ಸನ್ನಿಧಾನದಲ್ಲಿ ಉಂಡಿಯಲ್ಲಿ ಹಾಕ್ತಕ್ಕಂಥದ್ದು ಮಾಡಿದಾಗ ಖಂಡಿತ ನಿಮಗೆ ಗೊತ್ತೇ ಇರಲ್ಲ. ಈ ಸಂಕ್ರಮಣ ಕಾಲಗಳಲ್ಲಿ ಈ ರೀತಿಯಾದ ದಾನಗಳನ್ನು ಮಾಡಿದಾಗ ವರ್ಷಂ ಪ್ರತಿ 12 ಸಂಕ್ರಮಣಗಳು ಬರುತ್ತೆ. ಈ 12 ಮಾಸಗಳಲ್ಲೂ ಕೂಡ ನೀವು ಆಯಾಯ ತಿಂಗಳಲ್ಲಿ ಮಾಡಿದಾಗ ನಿಮಗೇ ಅರಿವಿಲ್ಲದ ಹಾಗೆ, ನಿಮಗೇ ಗೊತ್ತಿಲ್ಲದ ಹಾಗೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ವೃದ್ಧಿ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ವ್ಯವಹಾರ ವ್ಯಾಪಾರಾದಿಗಳಲ್ಲೂ ಕೂಡ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ನೀವು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸಿ. ಇವತ್ತಿನ ವಿಶೇಷವಾಗಿ ಶನಿವಾರದ ದಿವಸದಲ್ಲಿ ವಿಶೇಷವಾಗಿ ನಾವು ಮುಖ್ಯವಾಗಿ ಎಲ್ಲ ಆಂಜನೇಯನ ದರ್ಶನ, ವೆಂಕಟರಮಣನ ದರ್ಶನ, ಶನೇಶ್ವರನ ದರ್ಶನ, ಹೀಗೆ ಎಲ್ಲ ದೇವಾನುದೇವತೆಗಳ ದರ್ಶನ, ಲಕ್ಷ್ಮೀ ನರಸಿಂಹನ ದರ್ಶನ, ಹೀಗೆ ಎಲ್ಲ ದರ್ಶನಕ್ಕೆ ತೆರಳುವಂತಹ ಒಂದು ಸುಪರ್ವ ಕಾಲ. ಹಾಗಾಗಿ ಇವತ್ತಿನ ವಿಶೇಷವಾಗಿ ಗ್ರಹಗಳ ಪ್ರಾರ್ಥನೆ ಜೊತೆಗೆ ಮುಖ್ಯವಾಗಿ ಇವತ್ತಿನ ಉತ್ತರಾಷಾಢ ನಕ್ಷತ್ರ ಆಗಿರೋದ್ರಿಂದ ಉತ್ತರಾಷಾಢ ನಕ್ಷತ್ರಕ್ಕೆ ಕಾರಕರ್ತನ ಯಾರಪ್ಪ ಅಂದರೆ ವಿಶೇಷವಾಗಿ ಸೂರ್ಯನು. ಹಾಗಾಗಿ ಆ ಸೂರ್ಯನ ಪ್ರಾರ್ಥನೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮ ಪೂರ್ವಜರಿಂದ ಬಂದಿರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ದೋಷಾದಿಗಳು ಕೂಡ ನಿವೃತ್ತಿ ಆಗುವ ಸಲುವಾಗಿ, ಯಾಕೆಂದರೆ ಪಿತೃದೋಷ, ಮಾತೃದೋಷ, ಸ್ತ್ರೀ ಶಾಪ, ಬ್ರಾಹ್ಮಣ ಶಾಪ, ಗುರು ಶಾಪ, ಹೀಗೆ ಎಲ್ಲ ಶಾಪಗಳು ಇರ್ತಕ್ಕಂಥದ್ದಾಗಿರುತ್ತೆ. ಅದಕ್ಕೂ ಕೂಡ ಅತ್ಯಂತ ಒಂದು ಪರ್ವಕಾಲಗಳಲ್ಲಿ ನೀವು ಮಾಡುವಂಥ ದಾನ ಧರ್ಮಾದಿಗಳು, ಜಪತಪಾದಿಗಳು ಕೂಡ ಅತ್ಯಂತ ನಮಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಎಲ್ಲರೂ ಕೂಡ ದೇವತಾ ಉಪಾಸನೆಯನ್ನು, ದೇವತಾ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿರ್ತಕ್ಕಂಥದ್ದು ಅಷ್ಟಾಕ್ಷರ ಮಂತ್ರ, ಪಂಚಾಕ್ಷರ ಮಂತ್ರ, ದ್ವಾದಶಾಕ್ಷರ ಮಂತ್ರ, ಷೋಡಶಾಕ್ಷರ ಮಂತ್ರ, ಹೀಗೆ ಅಮ್ಮನವರ ಮಂತ್ರಗಳು ಯಾವೆಲ್ಲ, ಯಾಕೆಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿರ್ತಕ್ಕಂಥ ಮಂತ್ರಗಳನ್ನು ನಿರಂತರವಾಗಿ ಜಪಿಸೋದರಿಂದ ಖಂಡಿತ ಶುಭವಾಗುತ್ತೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಓಂ ಅಸಾಧ್ಯ ಸಾಧಯಾ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮಧೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯಾ ಪ್ರಭೋ. ಎಲ್ಲರ ಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಆ ರಾಮದೂತನಾಗಿರ್ತಕ್ಕಂಥ ಆಂಜನೇಯನು ಅನನ್ಯವಾಗಿ ಅವನ ಅನುಗ್ರಹ ಸಿಗುವಂತಾಗಲಿ ಅಂತೇಳಿ, ಮೊದಲನೇದಾಗಿ ಮೇಷರಾಶಿಯನ್ನು ನೋಡಿದಾಗ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ, ಮೂಲ ಧನದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ, ಧನಾಗಮನ ಆಗ್ತಕ್ಕಂಥದ್ದು, ಸ್ವಲ್ಪ ವಿರೋಧಿಗಳೊಟ್ಟಿಗೆ ಭೀತಿ ಉಂಟಾಗ್ತಕ್ಕಂಥದ್ದಾಗಿರುತ್ತೆ, ತಂದೆಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೇಷರಾಶಿಯವರು ವಿಶೇಷವಾಗಿ ಆಂಜನೇಯನ ದರ್ಶನವನ್ನು ಮಾಡಿ, ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸೋದ್ರಿಂದ ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಸ್ವಲ್ಪ ಆರೋಗ್ಯದ ಕಡೆ ಗಮನವಹಿಸಿ, ಸರ್ಕಾರದ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ವಿವಾದಗಳಾಗಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣವನ್ನು ಮಾಡಬೇಕಾದಂಥ ಅನಿವಾರ್ಯತೆಗಳಿದ್ದಾಗ ಮಾತ್ರ ಪ್ರಯಾಣವನ್ನು ಮಾಡಿ ಆರೋಗ್ಯದ ಕಡೆ ಕಾಳಜಿ ವಹಿಸ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಇವತ್ತಿನ ದಿವಸ ವೃಷಭ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣರ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ವೆಚ್ಚಗಳ ಮೇಲೆ, ದುಂದು ವೆಚ್ಚಗಳ ಮೇಲೆ ಕಡಿತವನ್ನು ಇಟ್ಕೊಳ್ಳಿ. ಒರಟು ಮಾತುಗಳಿಂದ ಮನಸ್ಸಿಗೆ ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕೊಳ್ತೀರಾ.
ಅನಿರೀಕ್ಷಿತವಾಗಿರ್ತಕ್ಕಂಥ ಯಾವುದಾದ್ರೂ ಘಟನೆಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ರಾಮಚಂದ್ರನ ದರ್ಶನ, ರಾಮನ ಸನ್ನಿಧಾನದಲ್ಲಿ ವಿಶೇಷವಾಗಿ ಶಕ್ತ್ಯಾನುಸಾರದಲ್ಲಿ ಪುಷ್ಪವನ್ನು ಅರ್ಪಣೆ ಮಾಡಿ ರಾಮಚಂದ್ರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದು. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯಲ್ಲಿ ಇವತ್ತಿನ ದಿವಸ ಬಂಧುಗಳ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸಂತಾನ ಅಪೇಕ್ಷಿತರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದು. ಶತ್ರುಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದಲ್ಲಿ ಆಂತರಿಕ ವಿಚಾರಾದಿಗಳಲ್ಲಿ ಸ್ವಲ್ಪ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕಟಕರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಜೊತೆಗೆ ಕೃಷ್ಣನ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಕಾರ್ಯಕ್ರಮದ ಮೊದಲೇ ತಿಳಿಸಿದಂತೆ ವಿವಾಹ ಯೋಗ ಅನ್ನುವಂಥದ್ದು ಪ್ರಶ್ನಾ ಕುಂಡಲಿಯಲ್ಲಿ ಹೇಗೆ ನಿರ್ಣಯಿಸೋದು ಗುರುಜಿ? ನಮ್ಮ ಜ್ಯೋತಿಷ್ಯ ಅಂತಕ್ಕಂಥದ್ದು ಎಷ್ಟು ಸೂಕ್ಷ್ಮ ವಿಚಾರಗಳನ್ನು ಕೊಡುತ್ತೆ ಅಂದರೆ, ಯಾಕಂದರೆ ಅದು ಅನುಭವದಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಆನಂದ. ಈಗ ಒಂದು ಸಿಹಿ ಪದಾರ್ಥವನ್ನು ನಾಲಿಗೆ ಮೇಲೆ ಇಟ್ಟಾಗ ಮಾತ್ರ ಅದರ ಅನುಭವ ಕಾಣ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಕ್ಕಂಥದ್ದಾಗಿರುತ್ತೆ. ಕೈಯಲ್ಲಿ ಇಟ್ಕೊಂಡ್ರೆ ಸಿಹಿ ಪದಾರ್ಥ ಹೇಗೆ ಸಿಹಿ ಇದೆಯಾ, ಹುಳಿ ಇದೆಯಾ, ಖಾರ ಇದೆಯಾ ಅಂತಕ್ಕಂಥದ್ದು ಕೈಗೆ ಗೊತ್ತಾಗಲ್ಲ, ಅದು ನಾಲಿಗೆಗೆ ಹೋದಾಗ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಹಾಗೆ ಬದುಕಿನಲ್ಲೂ ಕೂಡ ಬಹಳ ಮುಖ್ಯವಾಗಿ ನಾವು ಲಗ್ನಗಳನ್ನು ನಿರ್ಧಾರವನ್ನು ಮಾಡಿದಾಗ, ಈಗ ಯಾರೊಬ್ಬ ಪೃಚ್ಛಕ ಅಂತ ನಾವು ಕರಿತೀವಿ ಶಾಸ್ತ್ರದಲ್ಲಿ, ಅವರಿಗೆ ಬರುವಂಥ ವ್ಯಕ್ತಿಯನ್ನು ಪೃಚ್ಛಕರು ಅಂತ ಕರೀತಾರೆ. ಹಾಗಾಗಿ ಆ ಪೃಚ್ಛಕರು ಅಂತಕ್ಕಂಥವ್ರು ಹೇಗೆ ಈಗ ತಂದೆ ತಾಯಿಗಳು ಯಾರೊಬ್ರು ಬರ್ತಾರೆ, ಗುರುಗಳೇ ಈ ಥರ ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಈ ಥರದ್ದು ಯಾವುದೋ ಹುಡುಗ ಹುಡುಗಿ ಸೆಟ್ ಆಗಿದೆ, ನೋಡಿ ಅವ್ರು ಹೇಗಿರ್ತಾರೆ ಏನು ಅಂತ, ಸೆಟ್ ಆಗ್ಬೋದಾ, ಏನು ಒಳ್ಳೇದಾಗುತ್ತಾ, ಯಾರೋ ನಮ್ಮ ದೂರದ ಸಂಬಂಧಿಗಳು ಈ ಥರ ಹೇಳಿದ್ದಾರೆ ಅಂತಕ್ಕಂಥ ಸಹಜವಾದಂಥ ಲೌಕಿಕ ಮಾತುಗಳು ನಮ್ಮಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಬಂದಂಥ ಸಮಯದಲ್ಲಿ ಅವರು ಬರುವಂತಹ ಮುಂಚೆ ಅವರು ಆಲೋಚನೆ ಮಾಡ್ಕೊಂಡು ಬಂದಿರ್ತಾರೆ. ಏನು ಆಲೋಚನೆ ಮಾಡಿರ್ತಾರೆ, ಈ ಥರದ್ದೊಂದು ಪ್ರಶ್ನೆ ಕೇಳಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಬಂದಿರ್ತಾರೆ. ಆ ಸಮಯ ಇದೆಯಲ್ವಾ, ನಾವು ಬಂದಂಥ ಸಮಯದಲ್ಲಿ ಆರೂಢ ಲಗ್ನವನ್ನು ತಗೊಳ್ತೀವಿ. ಅಂದರೆ ಪ್ರಶ್ನಾರೂಢ ಲಗ್ನ ಅಂತಕ್ಕಂಥದ್ದು. ಆರೂಢ ಅಂದರೆ ಅವತ್ತಿನ ದಿವಸಕ್ಕೆ ಕಾಲಮಾನಕ್ಕೆ ಈಗ ಸೂರ್ಯನು ಯಾವ ರಾಶಿಯಲ್ಲಿ ಇರ್ತಾನೋ ಅದೇ ಲಗ್ನದಿಂದ ಪ್ರಾರಂಭ ಆಗುತ್ತೆ. ಅದಕ್ಕೆ ಲಗ್ನಾರೂಢ ಅಂತಕ್ಕಂಥದ್ದು ನಾವು ಬಂದಂಥ ಸಮಯಕ್ಕೆ ಆರೂಢ ಲಗ್ನ, ತಾಂಬೂಲ ಲಗ್ನ ಅಂತೇಳಿ ನಾವು ಬಂದಂಥ ಸಮಯವನ್ನು ನಿರ್ಧಾರವನ್ನು ಮಾಡ್ತೀವಿ. ಆ ಸಮಯದಲ್ಲಿ ಬದುಕಿನ ವಿಶೇಷತೆ ಹೇಗಿರುತ್ತೆ, ಮಕ್ಕಳ ಜೀವನ ಚೆನ್ನಾಗಿರುತ್ತಾ ಇರಲ್ವಾ ಅಂತಕ್ಕಂಥದ್ದನ್ನು ಜಾತಕಗಳಿಲ್ಲ ಇಲ್ಲಿ. ಕೇವಲ ಬಂದಂಥ ಸಮಯವನ್ನು ನಿರ್ಧಾರವನ್ನು ಮಾಡಿ ತತ್ಕಾಲಿಕ ಲಗ್ನ ಕುಂಡಲಿಯನ್ನು ಹಾಕಿ ಲಗ್ನ ಕುಂಡಲಿಯಲ್ಲಿ ಇರತಕ್ಕಂಥ ದ್ವಾದಶ ಭಾವಗಳಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಹಗಳ ಆ ಒಂದು ಸ್ಥಿತಿಮಾನಗಳನ್ನು ಗಮನಿಸಿ ಅದರ ಮೇಲೆ ನಿರ್ಧಾರವನ್ನು ಮಾಡಿ ಅವರ ಬದುಕಿನಲ್ಲಿ ಹೀಗಿರ್ತಾರೆ, ಇವರನ್ನು ಮುಂದುವರಿಬಾರದು ಅಂತಕ್ಕಂಥದ್ದನ್ನು ತಿಳಿಸುವಂತಹ ಸೂಕ್ಷ್ಮಾತೀತವಾಗಿರ್ತಕ್ಕಂಥದ್ದೇ ವಿಶೇಷವಾಗಿ ಪ್ರಶ್ನಾಲಗ್ನ ಕುಂಡಲಿ. ಈ ಪ್ರಶ್ನೆ ಅಂತಕ್ಕಂಥದ್ದು ಯಾರು ಇಟ್ಟಿದ್ದು? ಒಬ್ಬ ಪೃಚ್ಛಕ, ಯಾರೊಬ್ಬ ತಂದೆ ತಾಯಿ, ಯಾರೊಬ್ಬರು ಆ ಸ್ಥಾನದಲ್ಲಿದ್ದಂಥವರು ಒಂದು ಪ್ರಶ್ನೆಯನ್ನು ಇಟ್ಟಾಗ ಆ ಸಮಯಕ್ಕೆ ಒಂದು ಲಗ್ನಾರೂಢವನ್ನು ಮಾಡ್ಕೊಳ್ತೀವಿ. ಲಗ್ನಾರೂಢ ಮಾಡಿ ಯಾವ ಲಗ್ನ ಬಂದಿದೆಯೋ ಆ ಲಗ್ನಾಧಿಪತಿ ಎಲ್ಲಿದ್ದಾನೆ ಅವನು ಆ ಒಂದು ಲಗ್ನಕ್ಕೆ ನಾವು ಏನು ಮಾಡ್ತೀವಿ, ಆ ಲಗ್ನದ ನಿರ್ಧಾರದ ಮೇಲೆ ಎಲ್ಲಿ ಚಂದ್ರ ಮುಖ್ಯವಾಗಿ ಜಾತಕಗಳಲ್ಲಿ ಹುಡುಗಿಗೆ ಅಥವಾ ಹುಡುಗನಿಗೆ ಯಾರು ಗುರು ಮತ್ತು ಶುಕ್ರರ ಬಲ ಇರಬೇಕು. ಯಾಕಂದರೆ ಕಳತ್ರಕಾರಕನೇ ಗುರು. ಮದುವೆಗೆ ಗುರು ಪ್ರೇರಕನಾದರೆ ಮದುವೆಯನ್ನು ನಿರ್ಧಾರ ಮಾಡ್ತಕ್ಕಂಥವನು ಶುಕ್ರನಾಗಿರ್ತಾನೆ. ಹುಡುಗಿ ಜಾತಕದಲ್ಲಿ ಈಗ ಗುರು ಚೆನ್ನಾಗಿದ್ದು ಅಥವಾ ಶುಕ್ರನು ಚೆನ್ನಾಗಿದ್ದು, ಹುಡುಗನ ಜಾತಕದಲ್ಲಿ ಶುಕ್ರನು ಚೆನ್ನಾಗಿದ್ದು, ಹುಡುಗಿ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾಗ ಇದರ ಸಂಯೋಜನೆಯೂ ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವರು ವಿರುದ್ಧ ದಿಕ್ಕುಗಳಲ್ಲಿ ಇದ್ದರು ಅಂತ ಇಟ್ಕೊಳ್ಳಿ. ಈಗ ಶುಕ್ರ ಮತ್ತು ಗುರು ಕೂಡ ಪರಮಯುತವಾಗಿ ಅವರಿಬ್ಬರು ಕೂಡ, ಯಾಕಂದರೆ ಇಬ್ಬರೂ ಕೂಡ ಗುರುಗಳೇ, ಶುಕ್ರಾಚಾರ್ಯರು ಗುರುವೇ, ಬೃಹಸ್ಪತಿಯು ಗುರುವೇ. ಹಾಗಾಗಿ ಇಬ್ಬರು ಕೂಡ ಒಬ್ಬರಿಗಿಂತ ಒಬ್ಬರು ಶಕ್ತಿಪ್ರದರು. ಹಾಗಾಗಿ ಅಂಥ ಸಮಯದಲ್ಲಿ ಸೂಕ್ಷ್ಮಾತೀತವಾಗಿ ವಿಚಾರಾದಿಗಳನ್ನು ಚಂದ್ರನ ಮೇಲೆ ನಿರ್ಧಾರವನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಬಂದಂಥ ಸಮಯವನ್ನು ನಾವು ತಗೊಂಡಾಗ ಚಂದ್ರ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತಿನ ದಿವಸ ಉತ್ತರಾಷಾಢ ನಕ್ಷತ್ರ ಇದೆ. ಉತ್ತರಾಷಾಢ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ ನಕ್ಷತ್ರಕ್ಕೆ ಏನಾಗುತ್ತೆ, ರೇವತಿ ನಕ್ಷತ್ರದಲ್ಲಿ ಏನಾದರೂ ಫಾರ್ ಎಕ್ಸಾಂಪಲ್ ಬಂದಂಥ ಸಮಯಕ್ಕೆ ನಾನು ಹೇಳ್ತಾ ಇರೋದು, ಬಂದಂಥ ನಕ್ಷತ್ರ ಯಾಕೆಂದರೆ ಇವತ್ತು ನಕ್ಷತ್ರದಲ್ಲಿ ಅಲ್ಲೇ ಇದ್ದಾನೆ. ಯಾವುದೋ ಒಂದು ನಕ್ಷತ್ರದಲ್ಲಿ ಸಪ್ತಮಕ್ಕೆ 7ನೇ ನಕ್ಷತ್ರದಲ್ಲಿ ಚಂದ್ರನಿದ್ದಾಗ ಅಲ್ಲಿ ಇದೇನೋ ಸಮಸ್ಯೆ ಇದೆ ಅಂತಕ್ಕಂಥದ್ದು ತೋರಿಸುತ್ತೆ. ಅದಿಲ್ಲ ಅಂತ ಆದಾಗ ಮುಂದೆ ತಿಳ್ಕೊಳ್ತಾ ಹೋಗೋಣ. ಮುಂದಿನ ರಾಶಿ ಫಲವನ್ನು ತಿಳ್ಕೊಂಡು ಆನಂತರ ತಿಳ್ಕೊಳ್ಳೋಣ. ಖಂಡಿತ ಗುರುಜಿ. ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲಿ ಶುಭ ಫಲವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲೂ ಕೂಡ ಅಡಚಣೆಗಳಿದ್ದಂಥ ದೂರದ ವರ್ಗಾವಣೆ ಇರತಕ್ಕಂಥವರು ಕೂಡ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥರಾಗಿರ್ತೀರ.
ಮಕ್ಕಳ ಬಗ್ಗೆ ಸ್ವಲ್ಪ ಇವತ್ತಿನ ದಿವಸ ಸಮಚಿತ್ತವಾದಂಥ ವಾಕ್ಯಾದಿಗಳನ್ನು ಮಕ್ಕಳೊಟ್ಟಿಗೆ ಇವತ್ತಿನ ದಿವಸ ವಹಿಸುವಂಥದ್ದು ಅತ್ಯಂತ ಶುಭಪ್ರದ. ಸ್ವಲ್ಪ ತಗಾದೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ಇವತ್ತಿನ ದಿವಸ ಗೌಪ್ಯವಾಗಿರ್ತಕ್ಕಂಥ ವಿಚಾರಾದಿಗಳು ವ್ಯಕ್ತಪಡಿಸುವಂತಹ ವಿಚಾರವಾದದ್ದರಿಂದ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ವಿಶೇಷವಾಗಿ ಸಿಂಹರಾಶಿಯವರು ಆಂಜನೇಯನ ದರ್ಶನ, ಅದರಲ್ಲೂ ಕೂಡ ಸಾಂಬಶಿವನ ಪ್ರಾರ್ಥನೆ ಮಾಡತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಿರಿಯರು ಸಹಾಯವನ್ನು ಮಾಡ್ತಕ್ಕಂಥವರಾಗಿರ್ತಾರೆ. ಸಂತಾನದಲ್ಲಿ ಇವತ್ತಿನ ದಿವಸ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರಯತ್ನದಲ್ಲಿ ಸಫಲತೆ ಕಾಣ್ತಕ್ಕಂಥದ್ದು ಅತ್ಯಂತ ಕಡಿಮೆ ಆಗಿರ್ತಕ್ಕಂಥದ್ದು. ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ. ಚೋರ ಅಂದರೆ ಇವತ್ತಿನ ದಿವಸ ಕಳ್ತನ ಆಗ್ತಕ್ಕಂಥದ್ದಾಗ ಚೋರ ಭೀತಿ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಸಮಾನತೆ ಅಂತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣ ದರ್ಶನ, ಕುಲದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಸ್ವಲ್ಪ ವಿಶೇಷವಾಗಿರತಕ್ಕಂಥ ಸ್ಥಾನಮಾನಾದಿಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಆಪೇಕ್ಷಿತ ವಿಷಯಗಳಲ್ಲಿ ಇವತ್ತಿನ ದಿವಸ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ, ಅದು ಇವತ್ತಿನ ದಿವಸ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ದೇಶದ್ರೋಹ ಭ್ರಷ್ಟರಿಂದ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಏನಾದರೂ ದೇಶಭ್ರಷ್ಟರು ಅಂತ ನಾವೇನು ಕರಿತೀವೋ ಅಥವಾ ಸಂಸಾರ ಭ್ರಷ್ಟರು ಅಂತಕ್ಕಂಥವ್ರು ಕೆಲವರು ಇರ್ತಾರೆ, ಅವರಿಂದ ಹುನ್ನಾರಗಳು ನಡೆಯುವಂಥದ್ದಾಗಿರುತ್ತೆ. ಆತ್ಮಾಭಿಮಾನವನ್ನು ಹೆಚ್ಚಿಸಿಕೊಳ್ಳಿ. ಆತ್ಮವಿಶ್ವಾಸದಿಂದ ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ತುಲಾರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ತುಲಾರಾಶಿಯವರು ವಿಶೇಷವಾಗಿ ಗಣಪತಿಯ ದರ್ಶನ, ಆಂಜನೇಯನ ಪ್ರಾರ್ಥನೆ ಅಥವಾ ಆಂಜನೇಯನ ಸನ್ನಿಧಾನದಲ್ಲಿ ವಿಶೇಷವಾಗಿ ತುಳಸಿ ಅರ್ಚನೆ ಮಾಡಿಸೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಪ್ರಯಾಣದಲ್ಲಿ ತೊಂದರೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿಶೇಷವಾಗಿ ವಾಸದ ಮನೆಯನ್ನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಪ್ರಯತ್ನ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವೃತ್ತಿಯಲ್ಲೂ ಕೂಡ ಪ್ರಗತಿಗೆ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆಭರಣಗಳ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹೆಣ್ಣು ಮಕ್ಕಳ ಆಭರಣಗಳೊಟ್ಟಿಗೆ ಗಮನವಹಿಸಿ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಅನಗತ್ಯವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಗೊಂದಲಗಳಿಗೆ ಸಿಲುಕೊಳ್ಳಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸಮಾಧಾನದಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ವಿವಾಹದ ನಂತರ ದಂಪತಿಗಳು ಸುಖವಾಗಿರ್ತಾರ ಅನ್ನುವಂಥದ್ದು ಯಾವ ಆಧಾರದ ಮೇಲೆ ನಿರ್ಣಯವಾಗಿರುತ್ತೆ ಗುರುಜಿ? ಇಲ್ಲಿ ಮುಖ್ಯವಾಗಿ ನಾವು ಲಗ್ನಗಳನ್ನು ಹುಡುಗ ಹುಡುಗಿಯರ ಇದನ್ನು ತಗೊಳ್ಳೋದು ಬೇರೆ. ಇಲ್ಲಿ ನಾವು ತತ್ಕಾಲಿಕ ಲಗ್ನದಲ್ಲೇ ಸಪ್ತಮ ಭಾವ ಏನಾದರೂ ಕೆಟ್ಟಿದೆ ಅಂತಿದ್ದಾಗ, ಅಷ್ಟಮ ಭಾವ ಕೆಟ್ಟಿದೆ ಅಂತಿದ್ದಾಗ, ಶುಭಗ್ರಹರಾಗಿರ್ತಕ್ಕಂಥ ಮದುವೆಗೆ ಪ್ರೇರಕರಾಗಿರ್ತಕ್ಕಂಥವ್ರು ಗುರು ಮತ್ತು ಶುಕ್ರರು ಜಾತಕದಲ್ಲಿ. ಯಾಕಂದರೆ ಕಳತ್ರಕಾರಕನೇ ಶುಕ್ರನಾಗಿರ್ತಾನೆ. ಈ ಕಳತ್ರಕಾರಕನಾಗಿರ್ತಕ್ಕಂಥ ಶುಕ್ರನೇನಾದರೂ ತತ್ಕಾಲಿಕ ಲಗ್ನದಲ್ಲಿ, ನಾನು ಹೇಳ್ತಾ ಇರೋದು ಅವರ ಜಾತಕದಲ್ಲಲ್ಲ, ತತ್ಕಾಲಿಕ ಲಗ್ನದಲ್ಲಿ, ಆ ಲಗ್ನದಲ್ಲಿ, ಯಾಕಂದರೆ ಈಗ ತಂದೆ ಏನು ಹೇಳ್ತಿದ್ದಾರೆ ನಮಗೆ, ಗುರುಗಳೇ ಈ ಥರ ಒಂದು ಮನೆಯಲ್ಲಿ ನೋಡ್ತಾ ಇದ್ವಿ, ಒಂದು ಸಂಬಂಧದ ಕಡೆಯಿಂದ ಬಂದಿದೆ, ನಮಗದು ಸರಿ ಹೋಗುತ್ತಾ ಸರಿ ಹೋಗಲ್ಲ ಅಂತಕ್ಕಂಥ ಪ್ರಶ್ನೆ, ಅವರಿಬ್ಬರು ಚೆನ್ನಾಗಿರ್ತಾರಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ. ಅಲ್ಲಿ ಏನಾಗುತ್ತೆ, ಕಳತ್ರಾಧಿಪತಿ ಆಗಿರ್ತಕ್ಕಂಥ ಶುಕ್ರನೇನಾದರೂ ಕೆಟ್ಟಿದ್ದಾನೆ ಅಂತ ಇಟ್ಕೊಂಡಾಗ ನಾವು ಹೇಳ್ಬಿಡ್ತೀವಿ ಬೇಡ ಇದು ಹೋಗಬೇಡಿ ಅಂತ. ಮದುವೆ ಆದರೂ ಕೂಡ ಅದು ಚೆನ್ನಾಗಿರಲ್ಲ ಅಂತ. ಇನ್ನೊಂದು ಗುರುವೇನಾದರೂ ಚೆನ್ನಾಗಿದ್ದ ಅಂತ ಇಟ್ಕೊಳ್ಳಿ, ಬಂದು ಹುಡುಗಿ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ, ಕುಟುಂಬ ವೃದ್ಧಿ ಆಗುತ್ತೆ. ಅಥವಾ ಹುಡುಗ ಬಂದಾಗ ಹುಡುಗನ ಮದುವೆ ಮಾಡ್ಕೊಂಡು, ಯಾಕಂದರೆ ಇಬ್ಬರು ಜಾತಕದಲ್ಲೂ ಕೂಡ ಇಬ್ಬರ ಬದುಕಿನಲ್ಲೂ ಕೂಡ ಅತ್ಯಂತ ಒಂದು ಸುಮಧುರವಾಗಿರ್ತಕ್ಕಂಥ ಒಂದು ಜೀವನಕ್ಕೆ ಬೇಕಾಗಿರ್ತ ವೈವಾಹಿಕ ಅಂದರೆ ಜೀವನದ ಸಾರಾಂಶವನ್ನು ತೋರಿಸ್ತಕ್ಕಂಥದ್ದು ವೈವಾಹಿಕ. ಆ ಸಾಂಸಾರಿಕ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಆಯವ್ಯಯಗಳು ಕೂಡ ಸುಭದ್ರವಾಗಿರುತ್ತಾ, ಕಾಲಕ್ಕೆ ಸರಿಯಾಗಿ ಸಂತಾನ ಆಗುತ್ತಾ, ಇವರಿಬ್ಬರ ಬದುಕಿನಲ್ಲಿ ಅನ್ಯೋನ್ಯತೆ ಇರುತ್ತಾ, ಇವರಿಬ್ಬರು ಕೂಡ ಚೆನ್ನಾಗಿ ದುಡಿಮೆ ಮಾಡ್ತಾರಾ, ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಪಾಲನೆ ಸರಿಯಾಗಿ ಮಾಡ್ತಾರಾ, ಹೀಗೆ ಎಲ್ಲ ಮಜಲುಗಳಲ್ಲೂ ಕೂಡ ನಾವು ನೋಡಬಹುದಾಗಿರ್ತಕ್ಕಂಥ ಮುಖ್ಯವಾಗಿ ಚಂದ್ರ ಅಂತಕ್ಕಂಥದ್ದು. ಚಂದ್ರನ ಯಾಕೆಂದರೆ ಮನಃಕಾರಕನಾಗಿರ್ತಾನೆ. ಇಲ್ಲಿ ಚಂದ್ರನಿಗೆ ಏನಾದರೂ ಸಪ್ತಮದಲ್ಲಿ ಅಲ್ಲಿಂದ ಏನಾದರೂ ಕುಜನಿದ್ದ ಅಂತ ಇಟ್ಕೊಳ್ಳಿ, ಅಲ್ಲೇನಾಗುತ್ತೆ, ಕುಜನ ಮತ್ತು ಡೈನಾಮಿಕಲ್ ಪರ್ಸನ್ ಆಗ್ತಾನೆ. ಏನಾಗುತ್ತೆ, ಇವರಿಬ್ಬರ ಮಧ್ಯದಲ್ಲಿ ಸಾಮರಸ್ಯತೆ, ಬ್ಯಾಲೆನ್ಸಿಂಗ್ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ತೋರಿಸುತ್ತೆ. ಇದು ಯಾಕೆಂದರೆ ಜಾತಕ ಅಂತಕ್ಕಂಥದ್ದು ಒಂದು ಅದ್ಭುತವಾದ ಕಲ್ಪನೆ ಅಂದರೆ ನೀವೇನು ಬೇಕಾದರೆ, ಯಾಕೆಂದರೆ ಒಂದು ಗ್ರಹಕ್ಕೆ ಲಕ್ಷಾಂತರ ಕಾರಕತ್ವಗಳಿರುತ್ತೆ, ಅಂದರೆ ಗುಣ ಸ್ವಭಾವಗಳು ಅಂತಕ್ಕಂಥದ್ದು. ಆ ಗುಣಗಳನ್ನು ನಾವು ನೋಡಿದಾಗ ಅವನು ಅಲ್ಲಿದ್ದಾಗ ಖಂಡಿತ ಆ ಫಲನ ಕೊಟ್ಟೇ ಕೊಡ್ತಾನೆ. ಜಾತಕ 12 ಮನೆ ಇರ್ಬೋದು, 9 ಗ್ರಹಗಳೇ ಇರ್ಬೋದು, 12 ಮನೆಗಳಲ್ಲಿ ಒಂದೊಂದು ಭಾವಕ್ಕೆ ಒಂದೊಂದು ಲಕ್ಷ ಕಾರಕತ್ವಗಳಂತ ಆಲೋಚನೆ ಮಾಡಿದಾಗ, ಈಗ
ಈಗ ರೋಗ, ಫಾರ್ ಎಕ್ಸಾಂಪಲ್ ಒಂದು ರೋಗ ಅಂತ ಬಂದಾಗ ಮನುಷ್ಯನಿಗೆ ವ್ಯಾಧಿ ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ಬರ್ತಕ್ಕಂಥ ದೀರ್ಘ ವ್ಯಾಧಿಗಳನ್ನ ನಾನು ಹೇಳ್ತಾ ಇರೋದು. ಜ್ವರ ಬಂತು ಅಂದರೆ ಜ್ವರದಿಂದ ಕಫ ಬರುತ್ತೆ, ಕಫದಿಂದ ನೆಗಡಿ ಬರುತ್ತೆ, ತಲೆನೋವು ಬರುತ್ತೆ, ಎಂಟೈರ್ ಬಾಡಿ ಆವರಿಸ್ಕೊಳ್ಳುತ್ತೆ. ಹಾಗೆ ಜಾತಕ ಅಂತಕ್ಕಂಥದ್ದು ಕೂಡ, ಬದುಕು ಅಂತಕ್ಕಂಥದ್ದು ಜಾತಕದ ಮೇಲೆ ಅವಲಂಬಿತವಾದಾಗ ತತ್ಕಾಲಿಕ ಲಗ್ನದಲ್ಲಿ ನಾವು ಈ ಆಯವ್ಯಯಗಳನ್ನು ನೋಡಿದಾಗ, ಎಲ್ಲ ಮಾರ್ಗ ಕೋನಗಳಲ್ಲೂ ನೋಡಿದಾಗಲೂ ಕೂಡ ಏನಾಗುತ್ತೆ, ಈಗ ಅಷ್ಟಮ ಭಾವಕ್ಕೇನಾದರೂ ಕುಜನ ಬಂದ ನಿಂತ್ಕೊಂಡ ಅಂತ ಇಟ್ಕೊಳ್ಳಿ. ನಾವು ಇವಾಗ ನೋಡ್ತೀವಿ, ಮದುವೆ ಆಗ್ತಾ ಇದ್ದು ದಿಬ್ಬಣದಿಂದ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಎಷ್ಟೋ ಮೃತಗಳಾಗಿರ್ತಕ್ಕಂಥ, ಅಶುಭಗಳಾಗಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಇದು ಯಾಕೆಂದರೆ ಕೇವಲ ಸಾಲಾವಳಿಗೆ ಇದು ಸನ್ವಯಿಸಲ್ಲ. ಅವ್ರು ಅಂದ್ಕೊಳ್ತಾರೆ, ಈಗ ಮಗಳು ಬಂದ್ಲು, ಹೆಣ್ಮಗಳು ಬಂದು ಕಾಲ್ಗುಣ ಹೀಗಾಯ್ತೇನೋ ಅಂತೇಳಿ. ಯಾಕಂದರೆ ಅಪವಾದಗಳು ತುಂಬ ಬೇಗ ಬಂದ್ಬಿಡುತ್ತೆ ನಮಗೆ, ಹೆಣ್ಣಿನ ಮೇಲೆ ಜಾಸ್ತಿ ಅಪವಾದಗಳು. ಹೌದೌದು, ಅಪವಾದಗಳು ಬೇಗ ಬರುತ್ತೆ. ಹಾಗಾಗಿ ಈ ಅಪವಾದಗಳಿಗೆ ಪ್ರೇರಕವಾಗತಕ್ಕಂಥದ್ದೇ ತತ್ಕಾಲಿಕ ಲಗ್ನದ ಪ್ರಶ್ನಾಕುಂಡಲಿ. ಹಾಗಾಗಿ ಅದನ್ನು ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅತ್ಯದ್ಭುತವಾಗಿ ಫಲಗಳ ನಿರೂಪಣೆ ಇದೆ ಅಲ್ವಾ, ಅದು ಅನುಭವದ ಮೇಲೆ ಬರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಜಾತಕಗಳು ಈ ರೀತಿಯಾದ ಸಮಸ್ಯೆಗಳಲ್ಲಿ ಬಳಲ್ತಾರೆ ಅಂತಕ್ಕಂಥದ್ದು ಜಾತಕಗಳಿಗೆ ಪರಿಶೀಲನೆ ಇಲ್ಲ ಇಲ್ಲಿ. ನಾನು ಹೇಳ್ತಾ ಇರೋದೇನು, ತತ್ಕಾಲಿಕ ಲಗ್ನದ ಮೇಲೆ ನಿರ್ಧಾರವನ್ನು ಮಾಡಿ. ಚೆನ್ನಾಗಿರ್ತಾರಾ, ಚೆನ್ನಾಗಿರಲ್ವ, ಇದು ಎರಡೇ ಬೇಕಾಗಿರೋದು. ಇವರು ದೀರ್ಘಕಾಲ ಬಾಳಿಕೆಯಲ್ಲಿ ಇರ್ತಾರೆ ಅಂದರೆ, ಬಾಳಿಕೆ ಅಂದರೆ ಸುದೀರ್ಘವಾಗಿ ಇವರು ದಾಂಪತ್ಯ ಜೀವನ ಇರುತ್ತಾ ಇರಲ್ವ, ಈ ನಿರ್ಧಾರಗಳು ಕುಜ, ಚಂದ್ರ, ಗುರು ಮತ್ತು ಶುಕ್ರ ಈ 4 ಗ್ರಹಗಳ ಮೇಲೆ ಏನಾದರೂ ಇವರು ಅಸ್ತ್ರ ಆಗಿದ್ದರು, ರಾಹು ಬಿದ್ದ, ಶನಿ ಬಿದ್ದ ಅಂತ ಇಟ್ಕೊಳ್ಳಿ, ಅಂದರೆ ಶನಿ ದೃಷ್ಟಿ ಬಿತ್ತು ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಶನಿ ದೃಷ್ಟಿ ಬಿದ್ದಾಗ ಆ ಹೆಣ್ಮಗಳು ಅಥವಾ ಆ ಮದುವೆ ಆದಮೇಲೆ ಇವರಿಬ್ಬರ ಒಡಂಬಡಿಕೆ ಹೇಗಿರುತ್ತಪ್ಪ ಅಂದರೆ, ಅವರು ಒಳನಾಟದಲ್ಲೇ ಅವರಿಬ್ಬರಿಗೂ ಕೂಡ ಸಾಮರಸ್ಯತೆ ಇರಲ್ಲ, ಬಟ್ ಹೊರಗಿನ ಜಗತ್ತಿಗೆ ಆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಪಿಕ್ಚರಲ್ಲಿ ಆಕ್ಟ್ ಮಾಡ್ದಂಗೆ ಜೀವನದಲ್ಲೂ ಕೂಡ ಇವರು ಆಕ್ಟ್ ಮಾಡ್ತಾ ಇರ್ತಾರೆ. ಹೊರಗಿನ ಜಗತ್ತಿಗೆ ತೋರ್ಪಡಿಸೋಕ್ಕೋಸ್ಕರವಾಗಿ ಅವ್ರ ಸಂಬಂಧನ ಇಟ್ಕೊಂಡಿರ್ತಾರೆ ಹೊರತು, ಆದರೆ ಆಂತರಾತ್ಮಿಕವಾಗಿ ಅವರು ದೂರ ಇರತಕ್ಕಂಥವ್ರು ಆಗ್ತಾರೆ. ಇದು ಜಾತಕದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಯಾಕೆಂದರೆ ಒಬ್ಬ ತಂದೆ ತಾಯಿಗಳಿಗೆ ಮಕ್ಕಳನ್ನು ನಾವು ಅವರ ಸ್ಟೇಟಸ್ ನೋಡಿ, ಅವರ ಅಂತಸ್ತು ನೋಡಿ ಕೊಡ್ತಕ್ಕಂಥದ್ದಲ್ಲ. ಈಗ ಸ್ಟೇಟಸ್ ಅಂತಸ್ತೆಲ್ಲ ಎಲ್ಲಿ ತನಕ ಇರುತ್ತೆ, ಅವರಿಬ್ಬರು ಜೊತೆಲಿ ಇರೋ ತನಕ ಸ್ಟೇಟಸ್ಸು ಅಂತಸ್ತಿರುತ್ತೆ. ಅವರಿಬ್ಬರು ಬಿಡುಗಡೆ ಆದಮೇಲೆ ಸ್ಟೇಟಸ್ ಎಲ್ಲಿದೆ, ಅಂತಸ್ತೆಲ್ಲಿದೆ, ಎರಡೂ ಹೋಯ್ತು ಅಂತ. ಹಾಗಾಗಿ ಸ್ಟೇಟಸ್ ನೋಡೋದಕ್ಕಿಂತ ಸ್ವಭಾವವನ್ನು ನೋಡಿ. ಖಂಡಿತ ಗುರುಜಿ, ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ವಾಹನಗಳ ಚಾಲನೆ ಮಾಡ್ತಾ ಇರ್ತಕ್ಕಂಥವ್ರು, ಚಾಲಕರು ಸ್ವಲ್ಪ ಎಚ್ಚರವಾಗಿರಿ. ಸಣ್ಣ ಪುಟ್ಟದಾಗಿರ್ತಕ್ಕಂಥ ಕಿರಿಕಿರಿಗಳಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಬಂಧನ ಭೀತಿ ಇರತಕ್ಕಂಥದ್ದಾಗಿರುತ್ತೆ. ಏನೋ ವಿಚಾರಾದಿಗಳು ನಿಮಗೇನೋ ಮಾನಸಿಕವಾಗಿ ಏನಂದರೆ ಮನಸ್ಸಿನ ಮೇಲೆ ಪ್ರಭಾವ ಬೀರತಕ್ಕಂಥದ್ದು ಏನೋ ಆಗ್ಬಿಟ್ಟಿದೆ. ಅಂದರೆ ಬಂಧನ ಅಂದರೆ ಎಲ್ಲೋ ಕಾರಾಗೃಹ ಬಂಧನ ಅಂತಕ್ಕಂಥದ್ದಲ್ಲ, ವೈವಾಹಿಕವಾಗಿರ್ತಕ್ಕಂಥ ಬಂಧನವೂ ಕೂಡ ಏನೋ ನಿರಾಸಕ್ತಿ, ಯಾವುದೋ ವಿಚಾರದಲ್ಲಿ ನಿರಾಸಕ್ತಿ ಇರತಕ್ಕಂಥದ್ದು, ವೈರಾಗ್ಯ ಇರತಕ್ಕಂಥದ್ದು ಆಗಿರಿ. ಆ ರೀತಿಯಾಗಿ ವೈರಾಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ವೃತ್ತಿರಂಗದಲ್ಲೂ ಕೂಡ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಪ್ರಗತಿಗೆ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನವನ್ನು ಮಾಡಿ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಶತ್ರುಗಳ ಮೇಲೆ ಜಯ ಸಾಧಿಸ್ತಕ್ಕಂಥದ್ದಾಗಿರುತ್ತೆ. ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದು. ಇವತ್ತಿನ ದಿವಸ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಪ್ರೀತಿ ವಿಚಾರಾದಿಗಳಲ್ಲಿ ಸ್ವಲ್ಪ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇಷ್ಟು ದಿವಸ ಏನೋ ನಂಬಿಕೆ ಇಟ್ಕೊಂಡಿರ್ತೀರಾ, ಯಾವುದೋ ಕೆಲಸ ಕಾರ್ಯಾದಿಗಳಲ್ಲಿ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ವಿಶೇಷವಾಗಿ ಮಕರ ರಾಶಿಯವರ ಆಂಜನೇಯನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ದೂರದ ಪ್ರಯಾಣನ ಮಾಡಬಹುದಾಗಿರ್ತಕ್ಕಂಥ ಸುಯೋಗ. ಸರ್ಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ದೂರದ ಬಂಧುಗಳ ಸಮಾಗಮನ ಆಗ್ತಕ್ಕಂಥದ್ದು, ಐಶ್ವರ್ಯ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಮೂಲ ಧನದಲ್ಲಿ ಇವತ್ತಿನ ದಿವಸ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕುಂಭರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಮಕ್ಕಳಿಗೆ ವಿದ್ಯಾ ವಿನಯತೆಯಲ್ಲಿ ಏನಾದರೂ ಕೂಡ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಪತ್ನಿಯೊಟ್ಟಿಗೆ ವಿರಸಗಳಾಗ್ತಕ್ಕಂಥದ್ದು, ತಾಯಿಯೊಟ್ಟಿಗೆ ವಿರಸಗಳಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃತ್ತಿರಂಗದಲ್ಲೂ ಕೂಡ ಮಕ್ಕಳೊಟ್ಟಿಗೆ, ಅದರಲ್ಲೂ ಕೂಡ ವೃತ್ತಿರಂಗಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲಿ ಮಕ್ಕಳೊಟ್ಟಿಗೆ ವಿರಸಗಳಾಗ್ತಕ್ಕಂಥದ್ದಾಗಿರುತ್ತೆ.
ಶಾರೀರಿಕ ತೊಂದರೆಗಳು ಕೂಡ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಇನ್ನು ಇವತ್ತಿನ ದಿವಸ ವಿಶೇಷವಾಗಿ ಮಕ್ಕಳೊಟ್ಟಿಗೆ ಸಮಾಧಾನದಿಂದ ಮಾತನಾಡ್ತಕ್ಕಂಥ ವ್ಯವಸ್ಥೆಯನ್ನು ಮೀನರಾಶಿಯವರು ಮಾಡಿಕೊಳ್ಳಿ. ಸಮಾಧಾನವೇ ಇವತ್ತಿನ ದಿವಸ, ತಾಳ್ಮೆಯೇ ನಿಮಗೆ ಪ್ರಧಾನವಾಗಿರ್ತಕ್ಕಂಥ ಅಸ್ತ್ರವಾಗಿರಲಿ. ಇವತ್ತಿನ ದಿವಸ ಮೀನರಾಶಿಯವರು ಕುಲದೇವರ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡ್ತಕ್ಕಂಥದ್ದು ಸುಯೋಗವನ್ನು ತಂದುಕೊಡ್ತಕ್ಕಂಥದ್ದು ಆಗುತ್ತೆ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ವಿವಾಹದ ಬಗ್ಗೆ ಮಾತನಾಡ್ತಾ ಇದ್ವಿ. ವಿವಾಹ ಅನ್ನುವಂಥದ್ದು ದೊಡ್ಡ ಜವಾಬ್ದಾರಿ ಕೂಡ ಗುರುಜಿ. ಸೊ ವಿವಾಹದ ಬಳಿಕ ಆಗಲಿ ಮುಂಚೆ ಆಗಲಿ ನಾವು ಕುಂಡಲಿಗಳಾಗಲಿ ಜಾತಕ ಈ ರೀತಿ ಎಲ್ಲ ಮುಂಚೆ ನೋಡ್ತಾ ಇರ್ತೀವಿ. ಸೊ ಆದರೂ ಕೂಡ ವಿವಾಹಕ್ಕೆ ಅಡ್ಡಿಗಳು ಆತಂಕಗಳು ಅನ್ನುವಂಥದ್ದು ಇದ್ದೇ ಇರುತ್ತೆ. ಇದಕ್ಕೆ ಕಾರಣ ಏನು ಮತ್ತು ಪರಿಹಾರಗಳೇನು ಗುರುಜಿ? ಕಾರಣಗಳು, ಏಕೆಂದರೆ ಸಂಚಿತ ಪಂಚಮ ಭಾವಕ್ಕೆ ಏನಾದರೂ ಪಂಚಮ ಭಾವ ಕೆಟ್ಟಿದೆ, ಸಪ್ತಮ ಭಾವ ಕೆಟ್ಟಿದೆ ಲಗ್ನದಲ್ಲಿ ಅಂತ ಆದಾಗ ವಿವಾಹಕ್ಕೆ ವಿಳಂಬ ಆಗತಕ್ಕಂಥದ್ದಾಗಿರುತ್ತೆ. ಕೆಲವು ವಿಚಾರಗಳಲ್ಲಿ ವೈಧವ್ಯ ಯೋಗ ಅಂತ ಕರಿತೀವಿ. ವೈಧವ್ಯ ಅಂದರೆ ಅದರಲ್ಲಿ ಸಿಗಬೇಕಾದ ಸಂತೋಷ ಅಥವಾ ಸಮಾನತೆ ಸಿಗದೆ ಇರತಕ್ಕಂಥದ್ದಕ್ಕೆ ವೈಧವ್ಯ ಅಂತ ಕರಿತೀವಿ. ಆದರೆ ಈ ಕಳತ್ರ ದೋಷಗಳು ಅಂತಕ್ಕಂಥದ್ದು ಸಹಜವಾಗಿ, ಯಾಕೆಂದರೆ ಕುಜದೋಷ, ಈಗ ನಾವು ರಾಹು ಏನು ಸರ್ಪದೋಷ ಅಂತಕ್ಕಂಥದ್ದು, ಕುಜದೋಷಗಳು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಒಂದು ಕುಂಡ್ಲಿಗಳಲ್ಲೂ ಕೂಡ 99% ಎಲ್ಲರ ಜಾತಕಗಳಲ್ಲೂ ಕೂಡ ಇದು ಯಾವುದಾದ್ರೂ ಒಂದು ದೋಷ ಇದ್ದೇ ಇರುತ್ತೆ. ಅದಿಲ್ಲದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಮನುಷ್ಯ ಎಲ್ಲರೂ ದೋಷಯುಕ್ತರಾಗಿ ಬರ್ತಕ್ಕಂಥವ್ರೆ ಅಥವಾ ಶುಭ ಮತ್ತು ಅಶುಭ ಎರಡನ್ನು ಕೂಡ ತೊಗೊಂಡು ಬಂದಿರತಕ್ಕಂಥದ್ದು. ಯಾಕೆಂದರೆ ನಮಗೆ ಎರಡು ಬಲಗಳು ಬಹಳ ಮುಖ್ಯವಾಗಿ, ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಅಂಗಾಂಗಗಳು ಕೂಡ ಎರಡೆರಡಾಗೆ ಕೊಟ್ಟಿದ್ದಾನೆ. ಅಂದರೆ ಶುಭ ಮತ್ತು ಅಶುಭ ಅಂತಕ್ಕಂಥದ್ದು, ಬಲ ಮತ್ತು ಬಲಾಢ್ಯ ಅಂತಕ್ಕಂಥದ್ದು. ಹಾಗಾಗಿ ಈ ಬಲಗಳ ವೃದ್ಧಿ ಯಾರ ಜಾತಕದಲ್ಲಿ ಶುಭ ಗ್ರಹಗಳು ಹೆಚ್ಚು ಶುಭಪ್ರದವಾಗಿರುತ್ತಾರೋ ಅವರು ಬಲಾಢ್ಯರಾಗಿರ್ತಾರೆ. ಯಾರ ಜಾತಕದಲ್ಲಿ ಅಶುಭ ಗ್ರಹಗಳ ಪ್ರಭಾವ ಹೆಚ್ಚಿರುತ್ತೋ ಅವರ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸಮಚಿತ್ತವಾದ ಸಮತೋಲನವನ್ನು ಕಾಪಾಡಿಕೊಳ್ಳಲಿಕ್ಕೆ ಅವರು ತೊಂದರೆ ಪಡ್ತಾ ಇರತಕ್ಕಂಥವ್ರು ಆಗಿರ್ತಾರೆ. ಈ ಸಮತೋಲನ ಮತ್ತು ಸಮಚಿತ್ತತೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅವರೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣುವಂಥದ್ದು ತುಂಬ ವಿರಳವಾಗಿರುತ್ತೆ. ಹಾಗಾಗಿ ಅಂತಹ ಸಂದರ್ಭಗಳಲ್ಲಿ ವೈವಾಹಿಕ ಜೀವನವು ಕೂಡ ಅದು ಹೊರತುಪಡಿಸೇನಿಲ್ಲ. ಅದು ಕೂಡ ಮುಖ್ಯವಾಗಿ ಕೆಲವೊಂದು ನಕ್ಷತ್ರಗಳಿಗೆ ಅದು ಪರಮತಃ ಅದು ಪ್ರಾಯಶ್ಚಿತ್ತವಾಗಿ ಶತ್ರುಗಳಾಗಿರ್ತಾರೆ. ಆ ಪ್ರಾಯಶ್ಚಿತ್ತ ಶತ್ರುಗಳು ಯಾಕಪ್ಪ ಅಂದರೆ, ನಾನು ಯಾಕೆ ಆ ಪದವನ್ನು ಉಪಯೋಗಿಸ್ತಾ ಇದ್ದೇನೆ ಅಂದರೆ, ಕೆಲವು ಈಗ ಸಾಂದರ್ಭಿಕ ಮಿತ್ರರು, ಸಾಂದರ್ಭಿಕ ಶತ್ರುಗಳು ಅಂತ ಇರ್ತಾರೆ. ಈಗ ಬದ್ಧ ವೈರಿಗಳು ಅಂತ ಕರಿತೀವಿ ನಾವು. ಈ ಬದ್ಧ ವೈರತ್ವ ಇರತಕ್ಕಂಥ ನಕ್ಷತ್ರಗಳಲ್ಲಿ ಮದುವೆ ಮಾಡಿಕೊಂಡಾಗ ಈಗ ಕೆಲವರು ಏನೋ ಋಣಾನುಬಂಧವಾಗಿ ಕೆಲವರು ಇಷ್ಟಪಟ್ಟು ಒಂದಷ್ಟು ವರ್ಷಗಳ ಕಾಲ ಅವರಿಬ್ಬರು ಕೂಡ ಪ್ರೀತಿ ಪ್ರಣಯದಲ್ಲಿ ಇರ್ತಾರೆ. ಮದುವೆ ಆದಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಜೊತೆಯಲ್ಲಿ ಇರಲ್ಲ. 2 ತಿಂಗಳೆಲ್ಲ ಶುರುವಾಗುತ್ತೆ. ಆ 5-6 ವರ್ಷಗಳಿಂದ ಅವರಿಬ್ಬರು ಒಬ್ರನ್ನೊಬ್ಬರು ಬಿಟ್ಟಿರ್ಲಿಕ್ಕೆ ಸಾಧ್ಯ ಆಗದೆ ಇರೋ ಸ್ಥಿತಿಯಲ್ಲಿ ಅವರಿಬ್ಬರು ಇದ್ದು, ಅದೇ ಪ್ರೇಮಿಗಳು ಮದುವೆ ಆದಮೇಲೆ ಈ ವಿರುದ್ಧ ದಿಕ್ಕುಗಳಲ್ಲಿ ಅದು ಎಷ್ಟು ಫೋರ್ಸ್ ಇರುತ್ತೆ ಅಂದರೆ ನಾವು ಆ ಸ್ಪೀಡನ್ನು ಎಳ್ಳಲಿಕ್ಕೂ ಸಾಧ್ಯ ಇರಲ್ಲ. ಆ ಮಟ್ಟದಲ್ಲಿ ಅವರನ್ನು ತೇಜೋವಧೆ ಮಾಡ್ತಕ್ಕಂಥ, ಯಾಕಂದರೆ ಅಷ್ಟು ಆಪ್ಯತೆಯಿಂದ, ಅಷ್ಟು ಅನುಕಂಪದಿಂದ, ವಾತ್ಸಲ್ಯದಿಂದ ಇವರಿಬ್ಬರು ಕೂಡ ಅನ್ಯೋನ್ಯತೆಯಿಂದ ಇದ್ದಂಥ ಸಂಸಾರ ಯಾವಾಗ 3 ಗಂಟು ಬಿತ್ತೋ, ಯಾವಾಗ ಇವರಿಬ್ಬರು ಹತ್ರ ಆದರೂ ಆ ಸಂಬಂಧ ಅಲ್ಲಿಂದ ಅಳಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಸಪ್ತಮ ಭಾವ ಕಳತ್ರ ಭಾವ ಕೆಟ್ಟಿದ್ದಾಗ, 2ನೇ ಭಾವ ಕೆಟ್ಟಿದ್ದಾಗ, ಚತುರ್ಥ ಭಾವ ಕೆಟ್ಟಿದ್ದಾಗ, ಅಷ್ಟಮ ಭಾವ ಕೆಟ್ಟಿದ್ದಾಗ, 7, 8, 1, 2 ಈ ಲಗ್ನಗಳಲ್ಲಿ ಲಗ್ನಾತ್ ದ್ವಿತೀಯದಲ್ಲಿ, ಲಗ್ನಾತ್ ಸಪ್ತಮದಲ್ಲಿ, ಲಗ್ನಾತ್ ಅಷ್ಟಮದಲ್ಲಿ ಏನಾದರೂ ಪಾಪಗ್ರಹಗಳ ಯುತಿ ಇದ್ದು ಅದರಲ್ಲಿ ಏನಾದರೂ ಲಗ್ನಾಧಿಪತಿ ಏನಾದರೂ ಅಸ್ತನಾಗಿದ್ದಾಗ ಈ ಜಾತಕಗಳು, ನಾವು ಯಾಕೆ ಮದುವೆಯಲ್ಲಿ ಎಷ್ಟೋ ವಿವಾಹಗಳಿದೆ, ಗಾಂಧರ್ವ ವಿವಾಹ, ಪ್ರೀತಿ ವಿವಾಹ, ಏನೇನೋ ಇದೆ ವಿವಾಹ. ಅಂದರೆ ನಾವು ಕೆಲವು ಸಂದರ್ಭಗಳಲ್ಲಿ ದೇವ ವಿವಾಹ ಅಂತೀವಿ, ರಾಕ್ಷಸ ವಿವಾಹ ಅಂತೀವಿ. ಮದುವೆಯಲ್ಲಿ ಬಹಳ ಮುಖ್ಯವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಕೇವಲ 5 ವಿಧಾನಗಳಷ್ಟೇ ನಮ್ಗೆ ಗೊತ್ತಿದೆ. ಆದರೆ ಮದುವೆಯಲ್ಲಿ ಇರ್ತಕ್ಕಂಥ ವಿಧಾನಗಳು ಎಷ್ಟಪ್ಪ ಅಂದರೆ 19 ವಿಧಾನಗಳಿದ್ದಾವೆ. ಈ 19 ವಿಧಾನಗಳು ಕೂಡ ನಾವು ತಿಳಿಸ್ಲಿಕ್ಕೆ ಹೋದರೆ ಒಂದು 6-7 ಎಪಿಸೋಡ್ ನಾವು ಮಾಡ್ಬೋದು. ಹಾಗಾಗಿ ಮದುವೆಯಲ್ಲಿ ಮುಖ್ಯವಾಗಿ ಆರ್ಷ ವಿವಾಹ ಅಂತಕ್ಕಂಥದ್ದು ನಮ್ಮ ಮೂಲ ಇದರಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ನಾವು ಆರ್ಷ ವಿವಾಹ ಅಂತಕ್ಕಂಥದ್ದು ಶ್ರೇಷ್ಠಪ್ರದವಾದ ವಿವಾಹ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಹಾಗಾಗಿ ಅಂತಹ ವಿವಾಹಕ್ಕೆ ಮುಂಚಿತವಾಗಿ ತಂದೆ ತಾಯಿಗಳು ಈಗ, ಯಾಕೆಂದರೆ ನಮಗೆ ಪ್ರಶ್ನೆನೇ ಗೊತ್ತಿಲ್ಲ, ನೀವು ಬಂದಂಥ ಸಮಯನೇ ಪ್ರಶ್ನೆ ಆಗುತ್ತೆ. ಅದು ನಿಮ್ಮ ಬದುಕನ್ನು ಸೂಚಿಸುತ್ತೆ. ಅಂದರೆ ನಿಮಗೆ ಮಾಡಬಹುದಾ ಮಾಡಬಾರ್ದಾ ಅಂತಕ್ಕಂಥದ್ದು ಸೂಚಿಸುತ್ತೆ. ಹಾಗೆ ಮಕ್ಕಳ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ಮುಖ್ಯವಾಗಿ. ಅದಕ್ಕಿಂತ ಮುಂಚೆ ನಾವೇನು ತಿಳ್ಕೊಳ್ಬೇಕಪ್ಪ ಅಂದರೆ, ಈ ಮಾರ್ಗದಲ್ಲಿ ಹೋಗೋದ್ರಿಂದ ನನಗೆ ಅನುಕೂಲ ಆಗುತ್ತಾ ಅನುಕೂಲ ಆಗಲ್ವಾ ಅನ್ನೋದನ್ನು ನಿರ್ಧಾರ ಮಾಡಿ ಹೇಳ್ಬೋದು. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್.
ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಾಹದ ಬಗ್ಗೆ ಗುರುಗಳು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.